ಮತ್ತೆ ಹೇಳ್ಬೇಕು ತಾನೇ. ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟಾದರೆ ಆಯಿತು. ಇವಾಗ ನೋಡಿ, ಅದು ಮುಟ್ಟು ನೋಡಿದ್ರೆ ನಿಮಗೆ ಬಿಸಿ ಇರುತ್ತೆ. ಸೊ ಕಡಲೆಪಪ್ಪು ಬಿಸಿಯಾಗಿರುತ್ತೆ ಮತ್ತು ಸ್ಮೆಲ್ ಬರುತ್ತೆ ಗಮ್ ಅಂತ. ಆವಾಗ ನೀವು ಆಫ್ ಮಾಡ್ಕೊಳ್ಳಿ ಸಾಕು. ಫುಲ್ ರೋಸ್ಟು ಬ್ರೌನ್ ಕಲರ್ ಆಗೋಷ್ಟೇನು ಬೇಕಾಗಲ್ಲ. ಇಷ್ಟ ಆದರೆ ಸಾಕು. ನೋಡಿ, ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಆಯಿತು. ಗೈಸ್, ಕಡುಬುಗೆ ಹೂರಣ, ಕರ್ಜಿಕಾಯಿ ಹೂರಣ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಕಡಲೆಪಪ್ಪು ಹುರ್ಕೊಂಡಿದ್ದೀನಿ ಈಗ. ಅಯ್ಯೋ, ಕಡಲೆಪಪ್ಪು ಹುರ್ಕೊಂಡಿದ್ದೀನಿ ಅಂದರೆ ಪೂರ್ತಿ ರೋಸ್ಟ್ ಅಲ್ಲ, ಬಿಸಿಯಾಗಿ ಅದು ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ. ಫುಲ್ ಹುರ್ಕೊಂಡ್ರೆ ಸೀದೋಗುತ್ತೆ. ಈಗ ಒಂದು ಅರ್ಧ ಹೋಳು ಕೊಬ್ಬರಿನ ತಗೊಳ್ತಾ ಇದ್ದೀನಿ. ಸೊ ಅದನ್ನು ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ತುರ್ಕೊಳ್ಳೋದು ನಮ್ಮ ಮನೇಲಿ ದೊಡ್ಡದಿದೆ ಗೈಸ್, ಹಾಗಾಗಿ ಅದು ದೊಡ್ಡದಾಗಿ ಬಂದ್ಬಿಡುತ್ತೆ ತುರ್ಕೊಂಡ್ರೆ. ಹಾಗಾಗಿ ಕೊಬ್ಬರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಳು ಪಕ್ಕದಲ್ಲಿ ಬಂದು ಕೂತವಳೆ. 2 ದಿನ ರಜಾ ಕೊಟ್ಟವ್ರೆ ಹಬ್ಬಕ್ಕೆ. ಎಲ್ಲ ಅಡುಗೆ ಇವರೇ ಮಾಡ್ತಾರೆ ಈಗ. ಗೈಸ್, ಗಣೇಶನಿಗೆ ಮುಂಚೆ ಇವಳೇ ಕಡಲೆಪಪ್ಪು ತಿನ್ಕೋತಾವಳೆ ಗೈಸ್. ನೋಡಿ, ಬೆಚ್ಚಗಿದ್ರೇ ತಿನ್ನೋಕ್ಕಾಗೋದು ಅಂತೆ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲಂತೆ. ಚೆನ್ನಾಗಿದೆ ಅಂತೆ. ಎಸ್, ಈ ಕಪ್ಪಲ್ಲಿ 1 ಕಪ್ಪು ಏನದು ಕಡಲೆಪಪ್ಪುನ ತಗೊಂಡಿದ್ದೀವಿ. ಜೊತೆಗೆ ಅರ್ಧ ಹೋಳು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ, ಆಲ್ರೆಡಿ ಬಾಣಲಿ ಬಿಸಿ ಇದೆ, ಅದೇ ಬಿಸಿ ಇರೋ ಬಾಣಲಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಎಸ್ ಗೈಸ್, ಗಸಗಸೆನ ಹುರಿದು ಬಗ್ಗಿಸ್ಕೊಂಡಿದ್ದೀನಿ ನೋಡಿ. ಈಗ ಅದೇ ಬಾಣಲಿ ಬಿಸಿ ಇರೋದಕ್ಕೆ ಇದು ಅಷ್ಟೇ 1 ಸ್ಪೂನಷ್ಟು ಎಳ್ಳು ಆಪ್ಷನಲ್ ಗೈಸ್. ಬೇಡ ಅನ್ನೋ ಸ್ಕಿಪ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟೇ, ಏನು ತೊಂದರೆ ಆಗಲ್ಲ, ತಿನ್ಬೋದು. 1 ಸ್ಪೂನು ಹಾಕ್ಕೊಂಡು ಇದನ್ನು ಕೂಡ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು. ಗಸಗಸೆ ಚಿಟಪಟ ಅಂದಿದ್ದನ್ನು ಕೇಳಿಸ್ಕೊಂಡಿದ್ದೀರಾ ಅನಿಸುತ್ತೆ, ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಕೂಡ ಕಲರ್ ಲೈಟ್ ಬ್ರೌನ್ ಕಲರ್ ಬರಬೇಕು. ಹೆಂಚು ಕಾದಿದೆ, ಬೇಗ ಆಗ್ತಾ ಇದೆ. ಸುಮ್ಮನಿರೆ, 1 ನಿಮಿಷ ಸುಮ್ಮನೆ. ಕೈ ಬಿಟ್ಟರೆ ತಳ ಹತ್ಬಿಡುತ್ತೆ ಗೈಸ್. ನೋಡಿ, ಆಲ್ರೆಡಿ ಬಂತು, ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದನ್ನು ಬಗ್ಗಿಸ್ಕೊಂಡು ಬಿಡ್ತೀನಿ. ನಾನು ಎತ್ಕೊಳ್ಳೋಷ್ಟೊತ್ತಿಗೆ ಕಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ, ಅದಕ್ಕೆ ಬಗ್ಗಿಸ್ಕೊಂಡು ಬಿಡ್ತೀನಿ ಇದನ್ನು. ಈಗ ಅದೇ ಕಪ್ಪಲ್ಲಿ, ಈ ಕಪ್ ತುಂಬ ನಾನು ಕಡಲೆಪಪ್ಪು ತೊಗೊಂಡಿದ್ದೆ. ಸೊ ಇದರಲ್ಲಿ ಅರ್ಧ ಕಪ್ಪು ಕಡಲೆ ಬೀಜನ ತೊಗೊಂಡು ರೋಸ್ಟ್ ಮಾಡ್ಕೋಬೇಕು ಗೈಸ್. ಇದನ್ನು ಕಡಲೆಪಪ್ಪು ಹಾಗೆ 1:2 1:2 ಕಡಲೆ ಬೀಜ ಇರಬೇಕು. ಕಡಲೆ ಬೀಜ 1/2 ಕಪ್ ಅಂದರೆ ಕಡಲೆಪಪ್ಪು 1 ಕಪ್ ಇರಬೇಕು. ಈಗ 1 ಕಪ್ ಕಡಲೆ ಬೀಜ ತೊಗೊಳ್ತೀರಿ ಅಂದರೆ 2 ಕಪ್ಪು ಕಡಲೆಪಪ್ಪು ತೊಗೋಬೇಕಾಗತ್ತೆ. ಸೊ ಎಳ್ಳು ಗಸಗಸೆನ 1 ಸ್ಪೂನ್ ಹಾಕೊಳ್ಳೋದು, 2 ಸ್ಪೂನ್ ಹಾಕ್ಕೊಳ್ಳಿ, ಅವಾಗ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ಲ. ಸೊ ಹಾಗೆ ಕೊಬ್ಬರಿನ ಇನ್ನೊಂಚೂರು 1 ಫುಲ್ ಹೋಳು ಹಾಕ್ಕೋಬೇಕಾಗತ್ತೆ ಅವಾಗ. ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಗೈಸ್. ಈಗ ಅದನ್ನು ಸಿಪ್ಪೆ ತಕ್ಕೋಬೇಕು ಗೈಸ್. ಈ ಎಳ್ಳು ಬೈ ಮಿಸ್ಸಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಗೈಸ್ ನಾನು. ಅದಕ್ಕೆ ಕಡಲೆಪಪ್ಪು ಹಾಯ್ಕೊತಾ ಇದ್ದೀನಿ, ಪುಡಿ ಮಾಡ್ಕೋಬೇಕು ಅಂದ್ಬಿಟ್ಟು. ಹಿಂಗೆ ಏನಾದರೂ ಮಾಡುವಾಗ ಮಿಸ್ಟೇಕ್ ಆಗುತ್ತೆ. ಈಗ ಕೊಬ್ಬರಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಗೈಸ್. ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು. ನನ್ನ ಹತ್ರ ತುರಿಯೋದು ಅಂದರೆ ದೊಡ್ಡದಿದೆ, ಹಾಗಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಗೈಸ್. ಕಡಲೆ ಬೀಜನ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಗೈಸ್. ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆಪಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಪೌಡ್ರ್ ಆಗಿದೆ. ಇದು ರುಬ್ಬಿರೋ ಮಿಶ್ರಣನ
ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಇದೇ ಸ್ವಲ್ಪ ಹಿಟ್ಟಿಗೆ ಒಂದು 5 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಏಲಕ್ಕಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ, ಇದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಹಾಕ್ಕೊಂಡು ಪೂರ್ತಿ ನೈಸ್ ಮಾಡ್ಕೋಬೇಡಿ, ಸ್ವಲ್ಪ ಒಡಕ್ಲು ಥರನೇ ಒಡ್ಕೊಳ್ಳಿ. ಇಷ್ಟು ಪುಡಿ ಮಾಡ್ಕೊಳ್ಳಿ ಗೈಸ್, ಇನ್ನೂ ತರತರಿನೇ ಇದೆ ನೋಡಿ. ಫುಲ್ ನೈಸ್ ಮಾಡಿಕೊಂಡ್ರೆ ಎಣ್ಣೆ ಬಿಟ್ಟುಬಿಡುತ್ತೆ. ಸೊ ಫುಲ್ ನೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆಗ ಏನಂದರೆ ಎಣ್ಣೆ ಅಂಶ ಬಿಟ್ಟು ಎಲ್ಲ ಗಟ್ಟಿಗೆ ಹಿಂಗೆ ಚಕ್ಕೆ ಥರ ಆಗಿಬಿಡುತ್ತೆ. ಸೊ ಇಷ್ಟಾದರೆ ಸಾಕು. ಈ ಥರ ತರತರಿ ಇದ್ದಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಫಿಂಗಿಗೆ. ಇದಕ್ಕೆ ಬೆಲ್ಲ ತೊಗೊಳ್ತಾ ಇದ್ದೀನಿ ಗೈಸ್. ಬೆಲ್ಲನ ಕೆರ್ಕೋಬೇಕು ಚಾಕುವಲ್ಲಿ, ಪೂರ್ತಿಯಾಗಿ ನುಣ್ಣು ಕುಟ್ಟಿ ಕೂಡ ಹಾಕ್ಕೋಬೋದು. ನಮ್ಮನೇಲಿ ಕುಟ್ಟಕ್ಕೆ ಓನರ್ ಬಿಡಲ್ಲ, ಹಾಗಾಗಿ ಚಾಕುಲಿ ಎರ್ದಾಕ್ಕೊಳ್ತೀನಿ. ಮತ್ತು ಚಾಕುಲಿ ಎರ್ದಾಕೊಳ್ಳೋದ್ರಿಂದ ನಿಮಗೆ ಇದು ಕಡುಬು ಮತ್ತು ಕರ್ಜಿಕಾಯಿಗಲ್ವ, ಸೊ ಸಣ್ಣದಾಗಿ ಮಿಕ್ಸ್ ಆಗುತ್ತೆ ನೀಟಾಗಿ ಸ್ಟಫಲ್ಲಿ. ಇಲ್ಲ ಅಂದರೆ ಗಟ್ಟಿ ಒಂದೊಂದು ಗಡ್ಡೆ ಸಿಗುತ್ತೆ, ತುಂಬ ಸಿಹಿ ಅನಿಸುತ್ತೆ. ಹಾಗಾಗಿ ಸಕ್ಕರೆ ಹಾಕ್ಕೊಳ್ಳೋರು ಈಸಿಯಾಗಿ ಹಾಕಬೇಕು ಅಂದರೆ ಸಕ್ಕರೆ ಹಾಕ್ಕೊಡಿ. ಇಲ್ಲ ನಾವು ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲ ಯೂಸ್ ಮಾಡಿ, ನಾವು ಬೆಲ್ಲನೇ ಹಾಕೋದು. ಹಂಗೆ ಇಟ್ಕೊ, ಕೆಳಗಿಡಿ, ಇಲ್ಲಿಡಿ ಸಾಕು. ಈ ರೀತಿ ಕೆರ್ಕೋಬೇಕು ಗೈಸ್. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ನಿಮಗೆ ಸಣ್ಣದಾಗಿ ಗಡ್ಡೆ ಥರ ಸಿಗಲ್ಲ, ನೀಟಾಗಿ ನೈಸ್ ಫೈನ್ ಪೌಡ್ರ್ ಥರ ಸಿಗುತ್ತೆ. ಟ್ರೈ ಮಾಡಿ ಬೇಕಾದರೆ. ಇಲ್ಲ ಅಂದವ್ರು ಕುಟ್ಬಿಟ್ಟಾದರೂ ಹಾಕ್ಕೊಡಿ ಗೈಸ್. ಆಫ್ ಮಾಡಮ್ಮ ಗೈಸ್. ಸೇಮ್ ಕಪ್ಪಲ್ಲಿ 1 ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕೆರೆದಿಟ್ಕೊಂಡಿರೋದು ಈಗ ತೋರಿಸಿದ್ನಲ್ಲ ಅದೇ ರೀತಿ ಪ್ರೊಸೆಸ್ಸು. ಸೊ ಸಾಕು ಅನಿಸುತ್ತೆ, ಬೆಲ್ಲ ಜಾಸ್ತಿ ಬೇಡ. ಸೊ ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಯಾಕೆಂದರೆ ಇದನ್ನು ನಾನು ಏನಂತಾರೆ ಎಲ್ಲೋ ಒಂದೇ ಒಂದು ಗಡ್ಡೆ ಬಿದ್ದುಬಿಟ್ಟಿದೆ, ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿದೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಎಳ್ಳು ಮತ್ತು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಜಸ್ಟು ನಿಮ್ಗೆ ಅಳತೆಗೆ ಬೆಲ್ಲ ಹಾಕಬೇಕು ಅಂತ ಹೀಗೆ ಬೌಲ್ನ ಅದರಲ್ಲಿ ಅಳತೆಗೆ ಹಾಕ್ಕೊಂಡೆ, ಅವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಗೈಸ್ ಆಲ್ಮೋಸ್ಟಾಗಿ ರೆಡಿ ಆಗಿದೆ ಸ್ಟಫಿಂಗು. ನನಗೆ ಗೊತ್ತಿದ್ದಂಗೆ ಬೆಲ್ಲ ಕರೆಕ್ಟಾಗಿದೆ 1 ಕಪ್ಪು. ಇಲ್ಲ ನಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು 1/2 ಕಪ್ ಬೆಲ್ಲನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಸಮವಾಗಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಇದ್ರದ್ದು ನೆಕ್ಸ್ಟು ಕರ್ಜಿಕಾಯಿ ಮತ್ತು ಕಡುಬುದು ನಾನು ಟೈಮ್ ಇದ್ದರೆ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಸ್ಟಫಿಂಗ್ದು ಇವತ್ತು ವ್ಲಾಗ್ನ ಬರುತ್ತೆ. ನಾಳೆ ನಿಮಗೆ ಕರ್ಜಿಕಾಯಿ ಮಾಡಿದ್ರೆ ಅದರದ್ದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಗೈಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಗೈಸ್. ಫಸ್ಟ್ ಟೈಮ್ ಮಾಡಿರೋದು ನಾನು, ಪರ್ಫೆಕ್ಟಾಗಿ ಬಂದಿದೆ. ಕರ್ಜಿಕಾಯಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಾಧ್ಯವಾದಷ್ಟು ನಾಳೆನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.